ಫ್ರೂಟ್ಸು ವೆಜಿಟೇಬಲ್ಸು ಈಗ ಫ್ರೂಟ್ ನೋಡಿದೆ ಆ್ಯಪಲ್ಗಿಂತ ರೇಟ್ ಆಯಿತು ಟೊಮೆಟೊ. ಸೊ ಈಗ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸೊ ಲಿಯಾನಲ್ಲಿ ನಾವಿರೋ ಹೋಟೆಲ್ ಹತ್ರ ಇರೋವಂಥ ಒಂದು ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸೊ ಅಲ್ಲಿ ಪ್ರೈಸಸ್ಸು ಆ್ಯಕ್ಚುಲಿ ನನಗೇನು ಡಿಫ್ರೆಂಟ್ ಅಂತ ಅನಿಸಿದ್ರೆ ಟೊಮೆಟೊ ವ್ಯಾಲ್ಯೂ ತುಂಬ ಹೈ ಇತ್ತು. €6 ಇತ್ತು, ಅಂದರೆ $600 ರೂಪೀಸ್ ಅಂತ. ಆದರೆ ಆ್ಯಪಲ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ €3 ಅಂದರೆ $300 ರೂಪೀಸ್. ಸೊ ಬೆಂಗಳೂರಲ್ಲೂ ಅಷ್ಟೇ ಇರ್ತಿತ್ತು, ಅದಕ್ಕಿಂತ ಡಿಫ್ರೆನ್ಸ್ ಅಂತ ಅನಿಸಲಿಲ್ಲ. ಸೊ ನಾನಿವಾಗ ಏನೇನು ತೊಗೊಂಡು ಬಂದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ, ಅದಕ್ಕೆ ಎಷ್ಟು ರೂಪೀಸ್ ಆಯಿತು ಟೋಟಲ್ ಅನ್ನೋಂತ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು ತೆಗೆದಿದ್ದು ಎಗ್. ಸೊ ಇದರಲ್ಲಿ 6 ಎಗ್ಸ್ ಇದೆ, ಹಾಗೆ 2 ಕ್ಯಾರೆಟು, ಎರಡು ಆನಿಯನ್ನು, 2 ಆ್ಯಪಲ್ಲು. ಸೊ ಇದೆಲ್ಲ ಇದೆ ಟೊಮೆಟೊ ತಂದಿರೋದು. ಇಷ್ಟೇ ಟೊಮೆಟೊ. ಇದೆಲ್ಲ ನಿಮಗೆ ನ್ಯಾಚುರಲ್ ಆಗಿರುವಂಥ ಟೊಮೆಟೊನೆಲ್ಲ ಅದು ಬಳ್ಳಿ ಸಮೇತನೇ ಕಿತ್ತಿಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಸೊ ಇಷ್ಟು 4 ಪೊಟ್ಯಾಟೋಸ್. ಸೊ ಇಷ್ಟಕ್ಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ಸೊ €8.37 ಆಯಿತು. €8.37 ಅಂದರೆ $800 ಅಂತ. ಸೊ ಅಂದರೆ $837. ಸೊ ನನಗೆ ಬಂದಿರೋ ಐಟಮ್ಸ್ ಇಷ್ಟೇ: 2 ಆನಿಯನ್ನು, 2 ಆ್ಯಪಲ್, 2 ಕ್ಯಾರೆಟು, 4 ಪೊಟ್ಯಾಟೊ, ಟೊಮ್ಯಾಟೊ ಮತ್ತು ಎಗ್ ಇಷ್ಟೇ ತೊಗೊಂಡ್ಬಂದಿರೋದು. ಸೊ ಇಲ್ಲಿ ಆ್ಯಕ್ಚುಲಿ ಟೊಮ್ಯಾಟೊಗೆ ನೋಡಿ ಇಲ್ಲಿ €6.99. ನಾನು ತೊಗೊಂಡಿರೋದಕ್ಕೆ 1.92 ಆಗಿದೆ. ಸೊ ಅದೇ ಕ್ಯಾರೆಟು. ಸೊ ಇಲ್ಲಿ ಸ್ವಲ್ಪ ಫ್ರೆಂಚ್ ಇದರಲ್ಲಿ ಹಾಕಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದು ಯಾವುದಂತ. ಬಟ್ ಇದಕ್ಕಿಂತ ಇದೇ ರೇಟ್ ಇದೆ. ಟೊಮೆಟೊಗಿಂತ ಆ್ಯಪಲ್ಗಿಂತ ಟೊಮೆಟೊನೇ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು.